ಅವ್ರು ಹೇಳ್ತಾರೆ, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಹೇಳ್ಬೇಕಂದ್ರೆ ಎಷ್ಟು ವಿಶಾಲವಾಗಿರ್ತಕ್ಕಂಥ ವಿಚಾರ ಅವರಲ್ಲಿತ್ತು. ಇವತ್ತು ನಮಗನ್ನು ಸಾಧನೆ ಮಾಡ್ಲಿಕ್ಕೆ ಆಗಿಲ್ಲ. ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಒಪ್ಪನು ನಮ್ಮ ಡೋಹಾರ ಕಕ್ಕಯ್ಯ, ಚಿಕ್ಕಯ್ಯ ನಮ್ಮಯ್ಯ ಎನ್ನಿರಯ್ಯ, ಅಣ್ಣನು ನಮ್ಮ ಕಿನ್ನರಿಯ ಬೊಮ್ಮಯ್ಯ. ಎಲ್ಲಿ ಮಾದರ್ಸ ನಮ್ಮಪ್ಪ, ಮಾದರಾಂಬಿಕೆ ನಮ್ಮ ತಾಯಿ, ಅವ್ರೇನು ಸಂಬಂಧಿಕರಿದ್ರು ಎಲ್ಲಿ ಹೇಳಿಲ್ಲ ಬಸವಣ್ಣವ್ರು. ಅವ್ರನ್ನ ಎಲ್ಲಿ ಒಂದು ವಚನದಲ್ಲಿ ಕೂಡ ಎಲ್ಲಿಯೂ ನೆನೆಸಿಲ್ಲ. ಯಾರನ್ನು ನೆನೆಸ್ಯಾರ ಅಂತ ಹೇಳಿದ್ರೆ, ಸಮಾಜದ ಅತ್ಯಂತ ಕಟ್ಟಕಡೆಯ ವ್ಯಕ್ತಿಯನ್ನ ಮೊಟ್ಟ ಮೊದಲಿಗೆ ನನ್ನಾಗಿ ಮಾಡಬೇಕಾಗಿತ್ತು. ಯಾರಿಗೆ ಅಂತ ಹೇಳಿದ್ರೆ ಬಸವಣ್ಣನವರಿಗೆ. ಅದು ಸರ್ವ ಸಮಾನತೆಯ ಸಮಾಜವನ್ನು ಕಟ್ಟಿ ಈ ಜಗತ್ತಿಗೆ ಕೊಡಬೇಕಾಯ್ತು. ಇವತ್ತು ತೇಮ್ಸ್ ನದಿ ದಂಡೆ ಮೇಲೆ ನೀರಜ್ ಪಾಟೀಲ್ರು ಅದನ್ನು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತಂದರೆ, ಅಥವಾ 220 ಚಿಲ್ಲರಾ ವಚನಗಳನ್ನು 23 ಭಾಷೆಗಳಲ್ಲಿ ತರ್ಜುಮೆ ಮಾಡಿ ಇವತ್ತು ಆ ಎಲ್ಲ ವಚನಗಳು, ಬಹಳ ವಚನಗಳು ಹೋಗ್ಯಾವ, ಶರಣರ ವಚನಗಳು, ದೊಡ್ಡ ಸಂಪತ್ತು ಹೋಗಿದೆ. ಆದರೆ ಉಳಿದಿರ್ತಕ್ಕಂಥ ಸಂಪತ್ತಿನಲ್ಲಿ ಇಷ್ಟಪಟ್ಟ ಶಕ್ತಿ ಇದೆ. ಬಹುಶಃ ಎಲ್ಲ ಉಳಿದ ವಚನಗಳು ಏನಾದರೂ ಉಳಿದಿದ್ರೆ ಕರ್ನಾಟಕ ಮತ್ತೊಂದು ಕಲ್ಯಾಣ ಆಗ್ತಿತ್ತು. ಬಹುಶಃ ಎಲ್ಲ ವಚನಗಳು ಹೋಗ್ಯಾವು. ಆದರೆ ಪುಣ್ಯಕ್ಕೆ ನಾವು ಎಷ್ಟು ದರಿದ್ರ ಅಂದ್ರೆ, ಒಂದು ಮಾತು ಹೇಳ್ಬೇಕಂದ್ರೆ, ಬಸವಣ್ಣವ್ರ ವಚನಗಳನ್ನು ಓದಿ ತಿಳ್ಕೋಬೇಕು, ಅಳವಡಿಸ್ಕೋಬೇಕು. ನಮ್ಮ ಹಿರಿಯರೆಲ್ಲ ಏನು ಮಾಡಿಬಿಟ್ರೆ ಅಂತ ಕೇಳಿದ್ರನ್ನ ಅರಿವ್ಯಾಗ ಕಟ್ಟಿ ಜಗಲಿ ಮ್ಯಾಗಿಟ್ಟು ಅದಕ್ಕೆ ವಿಭೂತಿ ಕುಂಕುಮ ಹಚ್ಚಿ ಪೂಜೆ ಮಾಡಿ ನುಸಿ ಹಚ್ಚಿ ಅವನ್ನೆಲ್ಲ ಏನು ಮಾಡಿದ್ರು, ಹಾಳು ಮಾಡಿದ್ರು. ಅಂತ ಕೆಲವೊಂದು ಉಳಿದಿರ್ತಕ್ಕಂಥ ಡೆಪ್ಯೂಟಿ ಚನ್ನಬಸಪ್ಪನವ್ರನ್ನ ನೆನೆಸ್ಬೇಕು. ನಾವು ಇವತ್ತು ಸಿ ಬಸವನವ್ರನ್ನ ನೆನೆಸ್ಬೇಕು, ಮಮದಾಪುರ ಮಾಸ್ತರ್ ನೆನೆಸ್ಬೇಕು. ಇವ್ರನ್ನೆಲ್ಲ ಯಾರು ಅರಟಾಳ್ ರುದ್ರಗೌಡರನ್ನ ನೆನೆಸ್ಬೇಕು. ನಾನು ಇವತ್ತು ಯಾರು ನಿಮಗೆಲ್ಲ ಇವ್ರ ಹೆಸರನ್ನು ಹೇಳ್ತೀನಿ ಅಂತ ಕೇಳಿದ್ರೆ, ಬಹುಶಃ ಬಸವಾದಿ ಪ್ರಮುಖರು ಆ ತತ್ವ ಸಿದ್ಧಾಂತಗಳನ್ನು ಕಟ್ಟಿ ಹೋದ್ರು. ಆ ಕಟ್ಟಿ ಹೋಗಿರ್ತಕ್ಕಂಥ ತತ್ವ ಸಿದ್ಧಾಂತಗಳು ಜಗಲಿ ಮೇಲೆ ಪೂಜೆ ಮಾಡಕತ್ತಿದ್ವಲ್ಲ, ಇವು ಕೇವಲ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡುವ ಸಾಹಿತ್ಯ ಅಲ್ಲ, ಇದನ್ನ ತಲೆ ಮೇಲೆ ಹೊತ್ತುಕೊಂಡು ಆಚರಣೆಯಲ್ಲಿ ತರುವಂಥ ಸಾಹಿತ್ಯ ಅನ್ನುವಂಥದ್ದನ್ನು ಮೊಟ್ಟ ಮೊದಲು ಸಮಾಜಕ್ಕೆ ತೋರಿಸಿಕೊಟ್ರು. ಆ ನಂತರ ಅದನ್ನು ಹೊರಗೆ ತಂದ್ರು. ಈ ಲಿಂಗಾಯತರಿಗೊಂದು ಅಪ್ಪ ಅಮ್ಮ ತಂದೆ ತಾಯಿ ಅನ್ನುವಂಥವ್ರು ಯಾರು ಅಂತ ಗೊತ್ತಿರಲಿಲ್ಲ, ನಮ್ಮ ಜಾತಕ ಗೊತ್ತಿರಲಿಲ್ಲ. ನಮ್ಗೆ ಅದನ್ನು ಜಾತಕ ತೆಗೆದು ನಿಮ್ಮ ಅಪ್ಪ ನಿಮ್ಮವ್ವ ಯಾರು ಅಂತ ಕೇಳಿದ್ರೆ, ಬಸವಾದಿ ಪ್ರಮುಖರು ವಚನ ಅನ್ನುವಂಥದ್ದನ್ನ ಮೊಟ್ಟ ಮೊದಲು ಸಮಾಜಕ್ಕೆ ತಿಳಿಸ್ಕೊಟ್ಟವ್ರು ಯಾರು ಅಂತ ಕೇಳಿದ್ರೆ, ಫಕೀರಪ್ಪ, ಗುರುಸಂಗಪ್ಪ, ಹಣಕಟ್ಟಿ ಅವರು. ಇವತ್ತವ್ರೆಲ್ಲರೂ ನೆನೆಸ್ಬೇಕು. ಹರ್ಡೇಕರ್ ಮಂಜಪ್ಪನವ್ರು ನೆನೆಸ್ಬೇಕು, MM ಕಲಬುರ್ಗಿ ಅವ್ರನ್ನ ನೆನೆಸ್ಬೇಕು. ಯಾಕೆ ಇದನ್ನೆಲ್ಲ ಹೇಳಕತ್ತೀನಿ ಅಂತ ಕೇಳಿದ್ರೆ, ಇವತ್ತೆಲ್ಲ ಬಸವಣ್ಣ ನಮಗೆ ಎಷ್ಟು ಪ್ರಸ್ತುತವೋ ಅಷ್ಟೇ ಪ್ರಸ್ತುತ ಇವರು, ಅಷ್ಟೇ ಪ್ರಸ್ತುತ ನಮ್ಗೆ ಇವರು. ನಮ್ಮ ಕಾಲದ ಬಸವಾದಿ ಪ್ರಮುಖರು ಯಾರು ಅಂತ ಕೇಳಿದ್ರೆ ಇವರೆಲ್ಲ ನಾನು ಹೇಳಿದಂಥ ಈ ಎಲ್ಲ ಶರಣರು. ಇವತ್ತು ನಮ್ಮ ಮನೆಯೊಳಗೆ ನಾವು ಯಾವ್ಯಾವ್ದು ಫೋಟೋ ಹಾಕಿರ್ತೀವಿ, ಯಾವ್ದು ಹಾಕ್ಕೋಬೇಕಂತ ಕೇಳಿದ್ರೆ ಇಂಥವ್ರದ್ದೆಲ್ಲ ಫೋಟೋ ಹಾಕ್ಕೋಬೇಕು. ಫೋಟೋ ಬಂದಾಗ ನಮ್ಮ ಮಕ್ಕಳು ಕೇಳ್ತಾವೆ, ಇವು ಯಾವ ಫೋಟೋ, ಇವ್ರು ಏನು ಅಂತ ಕೇಳಿದಾಗ ಸುಮ್ಮನೆ ಸ್ವಲ್ಪ ನಿಮಗೆ ಅದ್ರ ಬಗ್ಗೆ ಇಷ್ಟ ಅಂತಾರಲ್ಲ, ಅದು ಹೇಳುವಂಥ ಒಂದು ಪರಿಕಲ್ಪನೆ ಇದ್ರೆ ನಮ್ಮ ಸಮಾಜವನ್ನು ನಾವು ಹೊರಗೆ ಒಂದು ದೊಡ್ಡ ವಚನ ಕ್ರಾಂತಿ ಮಾಡೋದು ಬೇಡ. ಮನೆಯೊಳಗೆ ಒಂದು ಮನೆ ಕತ್ಲ ಕಳೀಲಿಕ್ಕೆ ನಮ್ಗೆ ಸೂರ್ಯನ ಬೇಕಂತ ಏನಿಲ್ಲ, ಒಂದು ಸಣ್ಣ ಕ್ಯಾಂಡಲ್ ಹಚ್ಬಿಟ್ರೆ ಅಲ್ಲಿ ಬೆಳಕು ಆಗ್ಬಿಡ್ತದೆ. ಅದಕ್ಕೆ ಬಸವಾದಿ ಪ್ರಮುಖರು ಅಂತ ಕೇಳಿದ್ರೆ ಒಂದು ರೀತಿ ಸಮಾಜವನ್ನ ಸರ್ವಸನ್ನದ್ಧವಾಗಿ ಅದನ್ನ ಎತ್ತಿದಂಥವ್ರು. ಇವತ್ತು ಬಸವಣ್ಣ ಅಂದ್ರೆ ಎತ್ತು ಆ ಭಾವ ಇತ್ತು. ಕರುವೆಯವರು ಎತ್ತು, ಬಸವಣ್ಣ ಅಂದ್ರೆ 4 ಕಾಲಿನ ಎತ್ತು ಮಾಡಿಬಿಟ್ಟಿದ್ರು. ನಿಜವಾಗ್ಲೂ ಬಸವಣ್ಣ ಅಂದ್ರೆ 4 ಕಾಲಿನ ಎತ್ತಲ್ಲ, ಈ ಸಮಾಜವನ್ನು ಸರ್ವಸನ್ನದ್ಧವಾಗಿ ಎತ್ತಿದವ ಬಸವಣ್ಣ. ಸಮಾಜವನ್ನು ಎತ್ತಿದವ ಬಸವಣ್ಣ, ಹೊತ್ತು ಎತ್ತು ಬಸವಣ್ಣ ಅಲ್ಲ. ಅದು ನಮ್ಮ ರೈತರ ಸಹಪಾಠಿ ಗೆಳೆಯ ಇವತ್ತು ಆ ಕಲ್ಪನೆಯನ್ನು ಕೊಟ್ಟುಬಿಟ್ಟಿದ್ರು. ಬಹುಶಃ ಇಂಥ ಬಸವ ಜಯಂತಿಯನ್ನು ಇವತ್ತು ನಾವು 886ನೇ ಜಯಂತಿ ಮಾಡಾಕತ್ತೀವಿ. ಇದಕ್ಕೊಂದು 2 ಮಾತು ಹೇಳ್ಬೇಕು. ಮೊದಲು ಬಸವ ಜಯಂತಿಯನ್ನು ಪ್ರಾರಂಭ ಮಾಡಿದ್ರು ಯಾರು ಅಂತ ಹೇಳಿದ್ರೆ ಹರ್ಡೇಕರ್ ಮಂಜಪ್ಪನವರು. 1913ರಲ್ಲಿ ಮೊಟ್ಟ ಮೊದಲು ದಾವಣಗೆರೆಯಲ್ಲಿ ಮೃತ್ಯುಂಜಯಪುರ ಇರ್ತಾರೆ. ಧಾರವಾಡ ಮೃತ್ಯುಂಜಯಪುರ. ಹೊಳಲಿನ ಚಂದ್ರಶೇಖರ ಶಾಸ್ತ್ರಿಗಳು ಬಸವ ತತ್ವ ರತ್ನಾಕರ ಅಂತ ಪುಸ್ತಕ ಬರೀತಾರೆ. ಬಸವಣ್ಣ ಯಾವಾಗ ಹುಟ್ಟಿದ್ರು, ಅವ್ರ ಜಯಂತಿ ಏನ್ ಮಾಡ್ತೀವಿ ಇವತ್ತು, ಅವ್ರು ಏನು ಆಚರಣೆ ಏನು ವಿಚಾರ ಮಾಡ್ಕೊತಿದ್ರೆ, ಇವತ್ತು ನಾವು ಕ್ರೈಸ್ತರನ್ನು ನೋಡ್ತೀವಿ, ಕ್ರೈಸ್ತ ಜಯಂತಿಯನ್ನು ಮಾಡ್ತಾರೆ. ಮತ್ತು ಸಿಖ್ರನ್ನು ನೋಡ್ತೀವಿ, ಗುರುನಾನಕರ ಜಯಂತಿಯನ್ನು ಮಾಡ್ತಾರೆ. ಇಸ್ಲಾಂ ಧರ್ಮದವ್ರನ್ನ ನೋಡ್ತೀವಿ, ಮೊಹಮ್ಮದ್ ಪೈಗಂಬರ್ ಜಯಂತಿಯನ್ನು ಮಾಡ್ತಾರೆ. ಮತ್ತು ಬಸವಣ್ಣನಂತ ಒಂದು ಯೂನಿವರ್ಸಲ್ ಟ್ರೂತ್ಸ್ಗಳನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಜಾಗತಿಕ ವ್ಯಕ್ತಿಯನ್ನ ನಾವು ಹಿಡಿಯೊಳಗೆ ಹಿಡ್ಕೊಂಡು ಕೂತ್ಬಿಟ್ಟೇವಿ. ಕೆಲವೊಂದು ಸ್ವಾಮಿಗಳು ಮಠದಾಗ ಕಟ್ಟಿ ಹಾಕಿಬಿಟ್ರೆ ಬಸವಣ್ಣನ ಅವ್ನು ಬೀಚ್ ಹೊರಗೆ ಲೋಕಕ್ಕೆ ಕೊಡಬೇಕು ಅಂತ ಹೇಳಿ ಬೀಚ್ ಮಾತು ಮೊದಲು 1913ರಲ್ಲಿ ಬಸವ ಜಯಂತಿಯನ್ನು ಪ್ರಾರಂಭ ಮಾಡಿದವರು
ಹರ್ಡೇಕರ್ ಮಂಜಪ್ಪನವರು ದಾಸಿ ಪುತ್ರನಾಗಲಿ ವೇಷಾಪುತ್ರನಾಗಲಿ ಬಹುಶಃ ಅವ್ರ ಬಗ್ಗೆ ಹೇಳ್ಕೊಂಡ್ರೆ ಮತ್ತೆ ಭಾಳ ಇದೆ ಅದು ಸಾಹಿತ್ಯ ಅನ್ನುವಂಥದ್ದು. ಬಹುಶಃ ಅಂಥವರು ಸಮಾಜವನ್ನು ಎತ್ತಿದ್ರು ಮೊಟ್ಟ ಮೊದಲು